ಭಗವಂತನ ನಾಮಸ್ಮರಣೆಯಿಂದ ಏನಾಗುತ್ತೆ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ದೇಹ ಕೊಳೆಯಾದಾಗ ಏನ್ ಮಾಡ್ತೀರಾ? ಒಂದು ಸಾಬೂನು ಅಂದ್ರೆ ಸೋಪ್ನ ತಗೊಂಡು ಹಚ್ಕೊಂಡು ಕ್ಲೀನ್ ಆಗಿ ಸ್ನಾನ ಮಾಡ್ತೀರಾ. ಆಗ ನಿಮ್ಮ ದೇಹ ಶುದ್ಧಿ ಆಗತ್ತೆ. ಅದೇ ರೀತಿ ನಮ್ಮ ಹಾರ್ಟ್, ಹೃದಯದಲ್ಲಿ ಅದೆಷ್ಟೋ ಕೊಳೆ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಅನ್ನೋ ಕೊಳೆ ಇದೆ. ಆ ಕೊಳೆನೆಲ್ಲ ತೆಗಿಲಿಕ್ಕೆ ಇನ್ನು ಯಾವ ಸೈಂಟಿಸ್ಟ್ ಕೂಡ ಸೋಪ್ನ ಕಂಡಿಡ್ದಿಲ್ಲ. ಈ ಮಹಾ ಕೊಳೆಗಳನ್ನೆಲ್ಲ ತೆಗಿಲಿಕ್ಕೆ ಇರೋದು ಒಂದೇ ಒಂದು ಸಾಬೂನು, ಅದು ಈ ಹರೇ ಕೃಷ್ಣ ಮಹಾಮಂತ್ರ, ಭಗವಂತನ ಸ್ಮರಣೆ. ಹೇಗೆ ಈ ಸೋಪ್ ದೇಹದ ಕೊಳೆಯನ್ನ ತೆಗೆಯುತ್ತೆ, ಅದೇ ರೀತಿ ಹೃದಯದ ಕೊಳೆಯನ್ನ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದ್ರಿಂದ ತೆಗಿಬಹುದು. ದಿನನಿತ್ಯವೂ ಈ ಹರೇ ಕೃಷ್ಣ ಮಂತ್ರವನ್ನ ಉಚ್ಚರಿಸೋದ್ರಿಂದ, ಆ ಉಚ್ಚಾರಣೆಯನ್ನ ಕೇಳೋದ್ರಿಂದ ಈ ಕಿವಿಯ ಮೂಲಕ ಕೃಷ್ಣನ ನಾಮ ಹೃದಯವನ್ನ ಪ್ರವೇಶಿಸಿ ಅಲ್ಲಿರೋ ಕೊಳೆನೆಲ್ಲ ಕ್ಲೀನ್ ಮಾಡಿ ಆಗತ್ತೆ. ಭಗವಂತ ಕೃಷ್ಣನ ನಾಮನ ಸ್ಮರಿಸೋದ್ರಿಂದ ಈ ಹಾರ್ಟ್ ಕ್ಲೀನ್ ಆಗಿ ಈ ಹ್ಯಾಪಿನೆಸ್ ಮತ್ತೆ ಪೀಸ್ ಅನ್ನೋದನ್ನ ನೀವು ಎಲ್ಲೋ ಹೋಗ್ಬೇಕು ಅಂತ ಇಲ್ಲ, ಅದು ನಿಮ್ಮ ಹತ್ರನೇ ಬರುತ್ತೆ. ಅಷ್ಟೇ ಅಲ್ಲ, ಶಂಕರಾಚಾರ್ಯ ಹೇಳ್ತಾರೆ, ನಹಿ ನಹಿ ರಕ್ಷತಿ ನಹಿ ನಹಿ ರಕ್ಷತಿ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಇಲ್ಲಿ ಯಾರನ್ನ ಕೂಡ ರಕ್ಷಿಸಕ್ಕಾಗೋದಿಲ್ಲ, ಬರೀ ಆ ಗೋವಿಂದನ ಸ್ಮರಣೆ ಮಾತ್ರ ಒಬ್ಬರನ್ನ ರಕ್ಷಿಸಕ್ಕಾಗೋದು ಅಂತ.